ಪಾಠ ಆಧಾರಿತ ಘಟಕವಾರು ಕಿರುಪರೀಕ್ಷೆ 2026-27 ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು 6ನೇ ತರಗತಿಯ ಗಣಿತ ವಿಷಯದಲ್ಲಿ 20 ಅಂಕಗಳು. ನಾವು ಈಗ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದರಲ್ಲಿ 5 ವಿಭಾಗಗಳಿವೆ. ಒಟ್ಟಾಗಿ 20 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈಗ ನಾವು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕೀ ಉತ್ತರಗಳನ್ನು ನೋಡೋಣ. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 3 ಪ್ರಶ್ನೆಗಳಿವೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳು, ಒಟ್ಟಾಗಿ 3 ಅಂಕಗಳು ದೊರೆಯುತ್ತವೆ. 1ನೇ ಪ್ರಶ್ನೆ, ಇವುಗಳಲ್ಲಿ ಕಿರಣದ ಸಂಕೇತ. ಆಪ್ಷನ್ ಎ ನಲ್ಲಿ ಇರುವುದು ರೇಖಾಖಂಡ, ಬಿ ನಲ್ಲಿ ಇರುವುದು ಕೋನ, ಸಿ ನಲ್ಲಿ ಇರುವುದು ಕಿರಣ. ಇದರಲ್ಲಿ ನಮಗೆ ಕಿರಣದ ಸಂಕೇತವನ್ನು ಕೇಳಿರುತ್ತಾರೆ. ಉತ್ತರ ಸಿ, ಕಿರಣ. ಡಿಗ್ರಿಗಳಲ್ಲಿ ಒಂದು ಪೂರ್ಣ ತಿರುವಿನ ಅಳತೆಯು ಆಪ್ಷನ್ ಎ 90 ಡಿಗ್ರಿ, ಬಿ 360 ಡಿಗ್ರಿ, ಸಿ 180 ಡಿಗ್ರಿ, ಡಿ 270 ಡಿಗ್ರಿ. ಡಿಗ್ರಿಗಳಲ್ಲಿ ಒಂದು ಪೂರ್ಣ ತಿರುವಿನ ಅಳತೆಯು ಯಾವಾಗಲೂ 360 ಡಿಗ್ರಿ ಆಗಿರುತ್ತದೆ. 3ನೇ ಪ್ರಶ್ನೆ, ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿರುವ 2 ಕಿರಣಗಳಿಂದ ಉಂಟಾದ ಆಕೃತಿ ಯಾವುದಂತ ಪ್ರಶ್ನೆ ಇದೆ. ಎ ಬಿಂದು, ಬಿ ರೇಖೆ, ಸಿ ಸಮತಲ, ಡಿ ಕೋನ. 2 ಸಾಮಾನ್ಯ ಆರಂಭಿಕ ಬಿಂದುವಿಂದ ಹೊಂದಿರುವುದು ಕೋನ ಮಾತ್ರ. 1ನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 2ನೇ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ 3 ಪ್ರಶ್ನೆಗಳಿವೆ. 1 ಅಂಕದ್ದು 3 ಅಂಕಗಳಿಗೆ. 4ನೇ ಪ್ರಶ್ನೆ, ಕೋನವನ್ನು ಅರ್ಧಿಸುವ ರೇಖೆಯನ್ನು ಡ್ಯಾಶ್ ಎನ್ನುವರು. ಕೋನವನ್ನು ಅರ್ಧಿಸುವ ರೇಖೆಯನ್ನು ಕೋನಾರ್ಧಕ ರೇಖೆ ಎನ್ನುವರು. 5ನೇ ಪ್ರಶ್ನೆ, ಕೋನಗಳ ಅಳತೆಯನ್ನು ಡ್ಯಾಶ್ ಗಳಲ್ಲಿ ಅಳೆಯುವರು. ಯಾವಾಗಲೂ ಕೋನಗಳ ಡಿಗ್ರಿಯನ್ನು ಬಳಸುತ್ತೇವೆ. 6ನೇ ಪ್ರಶ್ನೆ, ಕೋನ ಮಾಪಕದ ಮೇಲೆ ಸಂಖ್ಯೆಗಳ ಡ್ಯಾಶ್ ಗಣಗಳಿವೆ. ಕೋನ ಮಾಪಕದ ಮೇಲೆ ಸಂಖ್ಯೆಗಳ ಮೇಲೆ 2 ಗಣಗಳಿವೆ. 0 ಯಿಂದ 180, 180ರಿಂದ 0. 2ನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 3ನೇ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಪ್ರಶ್ನೆಗಳಿವೆ. 1 ಅಂಕದ ಪ್ರಶ್ನೆಗಳು 3 ಅಂಕಗಳಿಗೆ. 7ನೇ ಪ್ರಶ್ನೆ, ಬಿಂದು ಎಂದರೇನು? ಬಿಂದು ಎಂದರೆ ನಿಖರವಾದ ಸ್ಥಾನವನ್ನು ನಿರ್ಧರಿಸುವ ಉದ್ದ, ಅಗಲ ಅಥವಾ ಎತ್ತರವಿಲ್ಲದ ಆಕೃತಿ ಬಿಂದು ಎನ್ನುತ್ತಾರೆ. ಅಂದರೆ ಇಲ್ಲಿ ಲೆಂತ್ ಇರೋದಿಲ್ಲ, ಬ್ರೆಡ್ತ್ ಇರೋದಿಲ್ಲ ಮತ್ತು ಹೈಟ್ ಇರೋದಿಲ್ಲ. ಇವುಗಳನ್ನು ಬಿಂದು ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಲಘುಕೋನ ಎಂದರೇನು? 90 ಡಿಗ್ರಿಗಿಂತ ಕಡಿಮೆ ಇರಬೇಕು. 0 ಡಿಗ್ರಿಗಿಂತ ಹೆಚ್ಚು ಇರುವ ಅಳತೆಯ ಕೋನವನ್ನು ಲಘುಕೋನ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ರೇಖೆ ಎಂದರೇನು? ಒಂದು ರೇಖಾಖಂಡವನ್ನು 2 ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ದೊರೆಯುವ ಆಕೃತಿಯೇ ರೇಖೆ ಎನ್ನುತ್ತಾರೆ. 3ನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 4ನೇ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಪ್ರಶ್ನೆಗಳಿವೆ. 2 ಅಂಕಗಳದ್ದು, ಒಟ್ಟಾಗಿ 8 ಅಂಕಗಳಿಗೆ. 10ನೇ ಪ್ರಶ್ನೆ, ಸರಳ ರೇಖೆ ಎಂದರೇನು ಮತ್ತು ಅಧಿಕ ಕೋನ ಎಂದರೇನು? ಉತ್ತರ, 180ಕ್ಕೆ ಸಮನಾದ ಕೋನವನ್ನು ಸರಳ ಕೋನ ಎಂದು ಕರೆಯುತ್ತಾರೆ. 90 ಡಿಗ್ರಿಗಿಂತ ಹೆಚ್ಚು ಹಾಗೂ 180 ಡಿಗ್ರಿಗಿಂತ ಕಡಿಮೆ ಅಳತೆ ಕೋನವನ್ನು ಅಧಿಕ ಕೋನ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ 11, ಕೋನ ಮತ್ತು ಕಿರಣ ಎಂದರೇನು? ಸಾಮಾನ್ಯ ಆರಂಭಿಕ ಬಿಂದುವಿನಿಂದ ಪ್ರಾರಂಭವಾದ 2 ಕಿರಣಗಳಿಂದ ಉಂಟಾಗುವ ಆಕೃತಿಯೇ ಕೋನ ಎನ್ನುತ್ತಾರೆ. ನೀವು ಇಲ್ಲಿ ಗಮನಿಸಬಹುದು, 2 ಆರಂಭಿಕ ಬಿಂದುವಿನಿಂದ ಒಂದು ರೇಖಾಖಂಡವನ್ನು ರಚಿಸಿದಾಗ ನಮಗೆ ಕೋನ ದೊರೆಯುತ್ತದೆ. ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಒಂದು ದಿಕ್ಕಿನಲ್ಲಿ ಅನಿರ್ದಿಷ್ಟವಾಗಿ ಚಲಿಸುವ ರೇಖೆಯನ್ನು ಕಿರಣ ಎನ್ನುತ್ತೇವೆ. ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಒಂದೇ ದಿಕ್ಕಿನಲ್ಲಿ ಅನಿರ್ದಿಷ್ಟವಾಗಿ ಚಲಿಸುವ ರೇಖೆಯನ್ನು ಕಿರಣ ಎನ್ನುತ್ತಾರೆ. ಮುಂದಿನ ಪ್ರಶ್ನೆ 12, ರೇಖಾಖಂಡ ಮತ್ತು ಸರಳ ಅಧಿಕ ಕೋನ ಎಂದರೇನು? 2 ಬಿಂದುಗಳ ನಡುವಿನ ಕನಿಷ್ಠ ದೂರವನ್ನು ರೇಖಾಖಂಡ ಎನ್ನುತ್ತಾರೆ. ಸಾಮಾನ್ಯವಾಗಿ 2 ಬಿಂದುಗಳ ಮಧ್ಯೆ ಇರತಕ್ಕಂತಹ ದೂರವನ್ನು, ಕನಿಷ್ಠವಾಗಿ ಇರತಕ್ಕಂಥ ದೂರವನ್ನು ರೇಖಾಖಂಡ ಎಂದು ಕರೆಯುತ್ತಾರೆ.
180 ಡಿಗ್ರಿಗಿಂತ ಹೆಚ್ಚು ಹಾಗೂ 360 ಡಿಗ್ರಿಗಿಂತ ಕಡಿಮೆ ಅಳತೆಯ ಕೋನವನ್ನು ಸರಳ ಅಧಿಕ ಕೋನ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ 13. 120 ಡಿಗ್ರಿ ಕೋನಮಾಪಕ ಸಹಾಯದಿಂದ ಕೋನವನ್ನು ರಚಿಸಿರಿ. ಮೊದಲಿಗೆ ಇದನ್ನು ರಚಿಸಲು ನಮಗೆ ಒಂದು ಸ್ಕೇಲ್ ಬೇಕು ಮತ್ತು ಕೋನಮಾಪಕ ಸಹಾಯದಿಂದ ನಾವು ಕೋನವನ್ನು ರಚಿಸಬಹುದು. ನಾಲ್ಕನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 5ನೇ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆ ಒಂದೇ ಇದೆ. 3 ಅಂಕಗಳಿಗೆ 14ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ವಿವರಿಸಲು ಕರಡು ಚಿತ್ರ ಬರೆದು ಹೆಸರಿಸಿ. ಮೊದಲನೇದಾಗಿ ಎ ಬಿ ಮತ್ತು ಬಿ ಸಿಗಳು ಬಿ ಬಿಂದುವಿನಲ್ಲಿ ಆರಂಭವಾಗುತ್ತವೆ. ಮೊದಲಿಗೆ ಒಂದು ಬಿಂದುವನ್ನು ಇಟ್ಟು ಅದಕ್ಕೆ ಬಿ ಎಂದು ಹೆಸರಿಸೋಣ. ಬಿ ಬಿಂದುವಿನಿಂದ ಒಂದು ರೇಖೆಯನ್ನು ಎಳೆದು ಅದಕ್ಕೆ ಎ ಮತ್ತು ಬಿ ಇಂದ ಇನ್ನೊಂದು ರೇಖೆಯನ್ನು ಎಳೆದು ಸಿ ಎಂದು ಗುರುತಿಸೋಣ. ಮುಂದಿನ ಪ್ರಶ್ನೆ, ಇ ಎಫ್ ಮತ್ತು ಸಿ ಡಿಗಳು ಓ ನಲ್ಲಿ ಛೇದಿಸುತ್ತವೆ ಎಂದು ಪ್ರಶ್ನೆ ಕೇಳಿರುತ್ತಾರೆ. ನಾವು ಈಗ ಮೊದಲಿಗೆ ಓ ಎನ್ನುವ ಒಂದು ಬಿಂದುವನ್ನು ಇಟ್ಟುಕೊಂಡು ಈ ಬಿಂದುವಿನಿಂದ ಒಂದು ರೇಖೆಯನ್ನು ರಚಿಸಿ ಅಲ್ಲಿ ನಾವು ಸಿ ಮತ್ತು ಡಿ ಎಂದು ಹೆಸರಿಸೋಣ ಮತ್ತು ಇನ್ನೊಂದು ರೇಖೆಯನ್ನು ರಚಿಸಿ ಇ ಮತ್ತು ಎಫ್ ಎಂದು ಹೆಸರಿಸೋಣ. ಮುಂದಿನ ಪ್ರಶ್ನೆ, ಪಿ ಮತ್ತು ಕ್ಯೂ ಬಿಂದುಗಳು ಎಂಎನ್ ಸರಳ ರೇಖೆಯ ಮೇಲಿವೆ ಎಂದು ಕೇಳಿರುತ್ತಾರೆ. ಮೊದಲಿಗೆ ನಾವು ಒಂದು ರೇಖೆಯನ್ನು ಎಳೆದು ಎಂ ಮತ್ತು ಎನ್ ಅದರ ಮೇಲೆ ಪಿ ಮತ್ತು ಕ್ಯೂ ಎಂದು 2 ಬಿಂದುಗಳನ್ನು ರಚಿಸೋಣ. ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು ಬ್ಲೂ ಪ್ರಿಂಟ್. 6ನೇ ತರಗತಿ ವಿಷಯ ಗಣಿತ. ಅಂಕಗಳು 20. ಕಲಿಕೋದ್ದೇಶಗಳಲ್ಲಿ ಮೊದಲಿಗೆ ಜ್ಞಾನದಲ್ಲಿ 5 ಅಂಕಗಳು, ತಿಳುವಳಿಕೆಗೆ 6 ಅಂಕಗಳು, ಅನ್ವಯಕ್ಕೆ 4 ಅಂಕಗಳು, ವಿಶ್ಲೇಷಣೆಗೆ 5 ಅಂಕಗಳು. ಒಟ್ಟಾರೆಯಾಗಿ 20 ಅಂಕ. ಕ್ಲಿಷ್ಟತೆಯ ಮಟ್ಟ ಡಿಫಿಕಲ್ಟಿ ಲೆವೆಲ್ ಈ ಕೆಳಗಿನಂತೆ ಅಂಕಗಳನ್ನು ಹಂಚಿಕೆ ಮಾಡಲಾಗಿದೆ. ಮೊದಲಿಗೆ ಸುಲಭ ಮತ್ತು ಸಾಧಾರಣ ಕಠಿಣ. ಸುಲಭಕ್ಕೆ 30%, ಸಾಧಾರಣಕ್ಕೆ 45%, ಕಠಿಣಕ್ಕೆ 25%. ಒಟ್ಟಾರೆಯಾಗಿ 6 ಅಂಕಗಳು, 9 ಅಂಕಗಳು, 5 ಅಂಕಗಳು, 20 ಅಂಕಗಳಿಗೆ. ಪ್ರಶ್ನೆಗಳ ಸ್ವರೂಪವನ್ನು ನೋಡೋದಾದರೆ ನಾವು ಇಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳನ್ನು 1 ಅಂಕದ ಪ್ರಶ್ನೆಗಳು, 1 ಪ್ರಶ್ನೆಗಳ ಸಂಖ್ಯೆ 3 ಇವೆ, ಒಟ್ಟು 3 ಅಂಕಗಳಿಗೆ. ಬಿಡಿಸಿ ತುಂಬಿರಿ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು, 3 ಪ್ರಶ್ನೆಗಳಿವೆ, 3 ಅಂಕಗಳು. ಅತಿ ಸಣ್ಣ ಉತ್ತರದ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು 3 ಇವೆ, 3 ಅಂಕಗಳಿಗೆ. ಕಿರು ಉತ್ತರದ ಪ್ರಶ್ನೆಗಳು ಎಂದರೆ 2 ಅಂಕಗಳು, 4 ಪ್ರಶ್ನೆ ಇವೆ, 8 ಅಂಕಗಳಿಗೆ. ದೀರ್ಘ ಉತ್ತರದ ಪ್ರಶ್ನೆಗಳಲ್ಲಿ 3 ಅಂಕಗಳು, 1 ಪ್ರಶ್ನೆ ಇದೆ, 3 ಅಂಕಗಳಿಗೆ.